ಹಲೋ ಹಾಯ್ ನಮಸ್ಕಾರ. ಇದು ನಿಮ್ಮ ಮಾಡರ್ನ್ ಶಿಕ್ಷಕ ಪವನ್ ಸರ್ ಬೆಳಗಾವಿಯಿಂದ. ನಮ್ಮ ಭಗತ್ ಸಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಬೆಳಗಾವಿ ಕಡೆಯಿಂದ ಪ್ರತಿದಿನ ಅಗ್ನಿವೀರ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಜಿ ಕೆ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು ಕ್ಲಾಸ್ಗಳನ್ನ ಯೂಟ್ಯೂಬ್ ಕ್ಲಾಸಲ್ಲಿ ಹಾಕ್ತಿದ್ವಿ. ಹಾಗೆ ಕರೆಂಟ್ ಅಫೇರ್ಸಲ್ಲೂ ಕೂಡ ಯಾವೆಲ್ಲ ಕ್ವಶನ್ಗಳನ್ನು ಕೇಳ್ಬೋದು. ಕರೆಂಟ್ ಅಫೇರ್ಸಲ್ಲಿ ಅತ್ಯಂತ ಪ್ರಮುಖ ವಿಷಯ ಅಂತಂದರೆ ಪ್ರಶಸ್ತಿಗಳು. ಅದರಲ್ಲಿ ಭಾರತದ ಪ್ರಮುಖ ಪ್ರಶಸ್ತಿಗಳನ್ನು ಯಾರೆಲ್ಲ ಪಡ್ಕೊಂಡು ಅದು ಅದರ ಇತಿಹಾಸದ ಹಿನ್ನೆಲೆ ಏನು, ಈ ಕ್ವಶನ್ಗಳನ್ನು ತುಂಬ ಸಾರಿ ಕೇಳ್ತಾರೆ. ಅದೇ ಕಾರಣಕ್ಕಾಗಿ ಇವತ್ತಿನ ಟಾಪಿಕ್ ಕೂಡ ಅದೇ, ಭಾರತದ ಅತ್ಯುನ್ನತ ಪ್ರಶಸ್ತಿಗಳ ಬಗ್ಗೆ. ಇಂಡಿಯನ್ ಸಿವಿಲಿಯನ್ ಅವಾರ್ಡ್ಸ್, ಈ ಪ್ರಶಸ್ತಿಗಳ ಬಗ್ಗೆ ನೋಡ್ಕೊಳ್ಳೋಣ ಬನ್ನಿ. ಭಾರತದ ಪ್ರಮುಖ ಪ್ರಶಸ್ತಿಗಳಂದರೆ ಯಾವುವು? ಅದರಲ್ಲೂ ಭಾರತದ ಅತ್ಯುನ್ನತ ಪ್ರಶಸ್ತಿ ಅಂದರೆ ಯಾವುದು? ಭಾರತ ರತ್ನ ಪ್ರಶಸ್ತಿ. ಭಾರತದಲ್ಲಿ ಕೊಡುವಂಥ ಅತ್ಯುನ್ನತ ಪ್ರಶಸ್ತಿ ಅಂದರೆ ಭಾರತ ರತ್ನ ಪ್ರಶಸ್ತಿ. ಭಾರತದಲ್ಲಿನ ಅತ್ಯುನ್ನತ 2ನೇ ಪ್ರಶಸ್ತಿ ಅಂದರೆ ಪದ್ಮವಿಭೂಷಣ. ಭಾರತದಲ್ಲಿನ ಅತ್ಯುನ್ನತ 3ನೇ ಪ್ರಶಸ್ತಿ ಅಂದರೆ ಪದ್ಮಭೂಷಣ. ಭಾರತದಲ್ಲಿನ ಅತ್ಯುನ್ನತ 4ನೇ ಪ್ರಶಸ್ತಿ ಅಂತ ಕೇಳಿದ್ರೆ ಪದ್ಮಶ್ರೀ. ಇದರಲ್ಲಿ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗೋಣ. ಮೊದಲು ಭಾರತ ರತ್ನ ಪ್ರಶಸ್ತಿ ಭಾರತದ ಅತ್ಯಂತ ದೊಡ್ಡ ಪ್ರಶಸ್ತಿ. 1954 ಜನವರಿ 2ರಲ್ಲಿ ಇದರ ಸ್ಥಾಪನೆ ಆಗುತ್ತೆ. ಪ್ರಶಸ್ತಿ ನೀಡುವವರು ಯಾರಂತ ಕೇಳಿದ್ರೆ ನಮ್ಮ ಭಾರತ ಸರ್ಕಾರ. ಹೌದು, ಭಾರತದಲ್ಲಿ ಪ್ರಶಸ್ತಿ ನೀಡುವವರು ಭಾರತ ಸರ್ಕಾರ. ನೀಡುವ ಕ್ಷೇತ್ರಗಳು ಅಂತ ಕೇಳಿದ್ರೆ ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಮತ್ತು ಕ್ರೀಡೆ. ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ ಈ ಪ್ರಶಸ್ತಿ ಸಿಗುತ್ತೆ. ಹಾಗೆ ಪ್ರಶಸ್ತಿ ಮೊತ್ತ, ಇದಕ್ಕೆ ಯಾವುದೇ ಮೊತ್ತ ಇರಲ್ಲ, ಬಟ್ ಪ್ರಶಸ್ತಿಯಲ್ಲಿ ಫಲಕವನ್ನು ನೀಡ್ತಾರೆ. ಆ ಫಲಕದ ಮೇಲೆ ಸತ್ಯಮೇವ ಜಯತೆ ಎಂದು ಬರೆದಿರಲಾಗುತ್ತೆ. ಈ ಸತ್ಯಮೇವ ಜಯತೆ ಅನ್ನೋದು ನಮ್ಮ ಭಾರತ ದೇಶದ ಒಂದು ಘೋಷವಾಕ್ಯವಾಗಿದೆ. ಈ ಘೋಷವಾಕ್ಯವನ್ನು ಎಲ್ಲಿಂದ ಪಡೆದುಕೊಂಡು ತುಂಬ ಸರಿ ಕ್ವಶನ್ ಆಗಿದೆ. ಸತ್ಯಮೇವ ಜಯತೆ ಅನ್ನುವಂಥ ಘೋಷವಾಕ್ಯವನ್ನು ನಾವು ಭಾರತದಲ್ಲಿ ಮಂಡೂಕ ಅನ್ನುವಂಥ ಉಪನಿಷತ್ತಿಂದ ಪಡ್ಕೊಂಡಿದ್ದೀವಿ. ಇದನ್ನು ಮಂಡೂಕ ಅನ್ನುವಂಥ ಉಪನಿಷತ್ತನ್ನು ಪಡ್ಕೊಂಡಿದ್ದೀವಿ. ಹಾಗೆ ಇದು ಯಾವ ಲಿಪಿಯಲ್ಲಿ ಬರೆದಿರಲಾಗಿರುತ್ತೆ ಅಂತ ಕೇಳ್ತಾರೆ, ದೇವನಾಗರಿ ಲಿಪಿಯಲ್ಲಿ ಇದನ್ನು ಬರೆದಿರಲಾಗಿರುತ್ತೆ. ಈ ಪ್ರಶಸ್ತಿಗೆ ಹೆಸರುಗಳನ್ನು ಶಿಫಾರಸು ಮಾಡುವಂಥ ವ್ಯಕ್ತಿ ಭಾರತ ದೇಶದ ಪ್ರಧಾನಿಗಳಾಗಿರ್ತಾರೆ. ಹೌದು, ಈ ಪ್ರಶಸ್ತಿನ ಯಾವೊಬ್ಬ ವ್ಯಕ್ತಿಗೆ ನೀಡಬೇಕು, ಅವನ ಸಾಧನೆ ಏನು, ಇದನ್ನೆಲ್ಲ ಹಿನ್ನೆಲೆಯನ್ನು ತಿಳ್ಕೊಂಡು ರಾಷ್ಟ್ರಪತಿಯವರಿಗೆ ಈ ವ್ಯಕ್ತಿಗೆ ನೀಡಿ ಅಂತೇಳಿ ಶಿಫಾರಸು ಮಾಡುವುದು ಪ್ರಧಾನಿಗಳು. ಆಗಲೇ ಹೇಳಿದ ಹಾಗೆ ನಾನು ಈ ಪ್ರಶಸ್ತಿಯನ್ನು ಶಿಫಾರಸು ಮಾಡೋದು ಪ್ರಧಾನಿಯವರು. ಯಾರಿಗೆ ಶಿಫಾರಸು ಮಾಡ್ತಾರೆ? ರಾಷ್ಟ್ರಪತಿಯವರಿಗೆ. ಹಾಗೆಯೇ ರಾಷ್ಟ್ರಪತಿಯವರು ಆ ಶಿಫಾರಸನ್ನು ಪಡೆದುಕೊಂಡು ರಾಷ್ಟ್ರಪತಿಯವರು ಈ ಪ್ರಶಸ್ತಿಯನ್ನು ನೀಡ್ತಾರೆ. ನಾಳೆ ಕ್ವಶನ್ ಆಗ್ಬೋದು, ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡುವವರು ಯಾರು ಅಂತ ಕೇಳಿದ್ರೆ ರಾಷ್ಟ್ರಪತಿ. ಭಾರತ ರತ್ನ ಪ್ರಶಸ್ತಿಗೆ ಶಿಫಾರಸು ಮಾಡುವುದು ಯಾರು ಅಂತ ಕೇಳಿದ್ರೆ ಪ್ರಧಾನಮಂತ್ರಿ ಅಂತ ಹೇಳಬೇಕು. ಭಾರತ ರತ್ನ ಪ್ರಶಸ್ತಿ ಪ್ರದಾನ ಮಾಡುವವರು ಯಾರು ಅಂತ ಕೇಳಿದ್ರೆ ರಾಷ್ಟ್ರಪತಿಯವರು ಅಂತ ಅನ್ಬೇಕು. ನಮ್ಮ ಭಾರತ ದೇಶದ ಪ್ರಸ್ತುತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಪ್ರಶಸ್ತಿಯನ್ನು ನೀಡ್ತಾರೆ. ಹಾಗೆ ಇದರ ತಯಾರಿಕೆ ಘಟಕ ಎಲ್ಲಿದೆ ಅಂತ ಕೇಳ್ತಾರೆ. ಅಂದರೆ ಈ ಪ್ರಶಸ್ತಿಯ ಫಲಕ ಏನಿರ್ತದೆ ಅಂತ ತಯಾರಿಕೆ ಘಟಕ ಕೋಲ್ಕತ್ತಾದ RBI ಅಲಿಫೋರ್ ಮೀಟ್ನಲ್ಲಿ ಇದನ್ನು ತಯಾರಿಸಲಾಗುತ್ತದೆ. ಇಲ್ಲಿವರೆಗೆ ಅಂದರೆ 1954ರಿಂದ 2024ರವರೆಗೆ ಒಟ್ಟು 53 ಜನಕ್ಕೆ, ಒಟ್ಟು 53 ಜನಕ್ಕೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ನಾಳೆ ಕ್ವಶನ್ ಆಗ್ಬೋದು, ಇಲ್ಲಿಯವರೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ಒಟ್ಟು ಎಷ್ಟು ಜನರಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ 53 ಜನರಿಗೆ ನೀಡಲಾಗಿದೆ. ಹಾಗೆ ಇದು ಭಾರತ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಯಾವ ದಿನದಂದು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಅಂತ ಕ್ವಶನ್ ಕೇಳ್ತಾರೆ. ಜನವರಿ 26ರಂದು ಅಂದರೆ ಗಣರಾಜ್ಯೋತ್ಸವ ದಿನದಂದು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಗಣರಾಜ್ಯೋತ್ಸವ ದಿನ ಯಾಕೆ ಜನವರಿ 26 ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಿ ಅಂತ ಮತ್ತೊಂದು ಕ್ವಶನ್ ಆಗ್ಬೋದು. ಅದಕ್ಕೆ ಆನ್ಸರ್ ಜನವರಿ 26, 1950. ಜನವರಿ 26, 1950 ಈ ದಿನಾಂಕದಂದು ನಾವು ಭಾರತ ದೇಶಕ್ಕೆ ನಮ್ಮ ಸಂವಿಧಾನವನ್ನು ಜಾರಿ ಮಾಡ್ಕೋತೀವಿ. ಆ ಕಾರಣಕ್ಕಾಗಿ ಅದೇ ದಿನವನ್ನು, ಅದರ ಸವಿ ನೆನಪಿಗಾಗಿ ಆ ದಿನವನ್ನು ಪ್ರತಿ ವರ್ಷ ಗಣರಾಜ್ಯೋತ್ಸವ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಪ್ರಥಮವಾಗಿ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು? ಇದಕ್ಕೆ ಸಿಂಪಲ್ ಕೋಡ್. 3 ಜನರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದಕ್ಕೆ ಸಿಂಪಲ್ ಕೋಡ್ ತ್ರಿಬಲ್ ಆರ್ ಅನ್ನು ಹೇಗೆ ಇದನ್ನು ಡಿಕೋಡ್ ಮಾಡ್ತೀರಾ? ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂಥ 3 ಪ್ರಮುಖ ವ್ಯಕ್ತಿಗಳು. ಮೊದಲನೇ R, ತ್ರಿಬಲ್ ಆರ್ ಅಲ್ಲಿ ಮೊದಲ R ರಾಜಗೋಪಾಲಾಚಾರಿ, 2ನೇ R ರಾಧಾಕೃಷ್ಣನ್, 3ನೇ R ರಾಮನ್. ಅಂದರೆ 3 R ಅನ್ನುವಂಥ ಅಕ್ಷರಗಳಲ್ಲಿ ಆ ಮೊದಲ ಬಾರಿಗೆ ಪಡೆದುಕೊಂಡಂಥ ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದುಕೊಂಡಂಥ 3 ಜನರ ವ್ಯಕ್ತಿಗಳ ಹೆಸರಿದೆ. ಶ್ರೀ ರಾಜಗೋಪಾಲಾಚಾರಿ, ರಾಧಾಕೃಷ್ಣನ್, CV ರಾಮನ್. ಈ 3 ಜನ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಭಾರತ ರತ್ನ ಪ್ರಶಸ್ತಿಯನ್ನು ಇದುವರೆಗೆ 2 ವಿದೇಶಿಗರಿಗೆ, ಅಂದರೆ ನಮ್ಮ ದೇಶ ಬಿಟ್ಟು ಬೇರೆ ದೇಶವರಿಗೆ ಯಾರಿಗಾದ್ರೂ ನಾವು ಈ ಪ್ರಶಸ್ತಿಯನ್ನು ಕೊಟ್ಟಿದ್ದೆ ಅಂದರೆ 2 ಕೊಟ್ಟಿದ್ದೀವಿ. ಅದರಲ್ಲಿ ಒಬ್ಬರು ಖಾನ್ ಅಬ್ದುಲ್ ಗಫರ್ ಖಾನ್, ಇನ್ನೊಬ್ಬರು ನೆಲ್ಸನ್ ಮಂಡೇಲಾ. ಖಾನ್ ಅಬ್ದುಲ್ ಗಫರ್ ಖಾನ್ ಇವರ ಬಗ್ಗೆ ಮಾಹಿತಿ ನಿನ್ನ ಕೇಳ್ತಾರೆ. ಏನು ಇವರಿಗಿರುವಂಥ ಹೆಸರು ಏನಂತ ಕೇಳ್ತಾರೆ. ಇವರಿಗಿರುವಂಥ ಇನ್ನೊಂದು ಹೆಸರು ಗಡಿನಾಡ ಗಾಂಧಿ ಅಂತ.
ಖಾನ್ ಅಬ್ದುಲ್ ಗಫರ್ ಖಾನ್ ಅವರಿಗೆ ನಾವು ಗಡಿನಾಡ ಗಾಂಧಿ ಎಂದು ಹೆಸರನ್ನು ನೀಡುತ್ತೇವೆ. ಹಾಗೆ ನೆಲ್ಸನ್ ಮಂಡೇಲಾ ಅವರಿಗೆ 1990ರಲ್ಲಿ, ಖಾನ್ ಅಬ್ದುಲ್ ಗಫರ್ ಖಾನ್ ಅವರಿಗೆ 1987ರಲ್ಲಿ ನಮ್ಮ ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನು ನಾವು ನೀಡ್ತೇವೆ. ಈ ಭಾರತರತ್ನ ಪ್ರಶಸ್ತಿಯನ್ನು ಭಾರತದ ಅತ್ಯುನ್ನತ ಪ್ರಶಸ್ತಿಯನ್ನು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಅತ್ಯಂತ ಹಿರಿಯ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಅತಿ ವಯಸ್ಸಿನ ವ್ಯಕ್ತಿ ಯಾರು ಅಂತ ಕೇಳಿದರೆ ಡೋಂಡೋ ಕೇಶವ್ ಕರ್ವೆ ಅಂತೇಳಿ. ಡೋಂಡೋ ಕೇಶವ್ ಕರ್ವೆ ಅನ್ನೋರು ಅತ್ಯಂತ ಹಿರಿಯ ವ್ಯಕ್ತಿ, ಇದನ್ನು ಪಡ್ಕೊಂಡವರು. ಅತ್ಯಂತ ಕಿರಿಯ ವ್ಯಕ್ತಿ ನಮ್ಮ ಭಾರತದಲ್ಲಿ ಕ್ರಿಕೆಟಿನ ದೇವರಂತ ಕರೆಯಲ್ಪಡುವಂತಹ ಸಚಿನ್ ತೆಂಡೂಲ್ಕರ್ ಅವರಿಗೆ ಕ್ರೀಡಾ ವ್ಯವಸ್ಥೆಯಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಂತೆ ಕ್ರೀಡಾ ವಿಭಾಗದಲ್ಲಿ ಸಚಿನ್ ತೆಂಡೂಲ್ಕರ್ ಅವರಿಗೆ 2014ರಲ್ಲಿ ಈ ಪ್ರಶಸ್ತಿಯನ್ನು ನೀಡ್ತೀವಿ. 2014ರಲ್ಲಿ ಈ ಪ್ರಶಸ್ತಿಯನ್ನು ನೀಡ್ತೀವಿ. ಇನ್ನು ಮಹಿಳಾ ಕ್ಷೇತ್ರದಲ್ಲಿ ಅಂದರೆ ಮಹಿಳೆಯರಿಗೆ ಯಾರೆಲ್ಲ ಈ ಪ್ರಶಸ್ತಿಯನ್ನು ನೀಡಿದ್ದೀವಿ ಅಂತ ನೋಡೋದಾದರೆ, ಮೊದಲು ಇಲ್ಲಿವರೆಗೆ 5 ಜನ ಮಹಿಳೆಯರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಮೊದಲು ಇಂದಿರಾ ಗಾಂಧಿ, ಭಾರತದ ದೇಶದ ಮೊದಲ ಮಹಿಳಾ ಪ್ರಧಾನಿಯಾದಂಥ ಇಂದಿರಾ ಗಾಂಧಿ ಅವರಿಗೆ 1971ರಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತೆ. 2 ಮದರ್ ತೆರೇಸಾ ಅವರಿಗೆ 1980ರಲ್ಲಿ. 3 ಅರುಣಾ ಅಸಫ್ ಅಲಿ 1997ರಲ್ಲಿ. MS ಸುಬ್ಬಲಕ್ಷ್ಮಿ 98ರಲ್ಲಿ. ಹಾಗೆ ಲತಾ ಮಂಗೇಶ್ಕರ್ 2001ರಲ್ಲಿ. ಇವರಿಗೆಲ್ಲರಿಗೂ ಅಂದರೆ ಈ 5 ಮಹಿಳೆಯರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಇಂದಿರಾ ಗಾಂಧಿ ಅವರಿಗೆ ಮೊದಲ ಹಾಗೂ ಮಾಜಿ ಪ್ರಧಾನಿಯವರು, ಮದರ್ ತೆರೇಸಾ ಅವರಿಗೆ ಸಮಾಜ ಸೇವೆಯಲ್ಲಿ, ಅರುಣಾ ಅಸಫ್ ಅಲಿ ಅವರಿಗೆ ಸ್ವಾತಂತ್ರ್ಯ ಹೋರಾಟಗಾರದಲ್ಲಿ ಭಾಗವಹಿಸುವ ಕಾರಣಕ್ಕಾಗಿ ಅವರಿಗೆ ನೀಡಲಾಯಿತು. MS ಸುಬ್ಬಲಕ್ಷ್ಮಿ ಅವರಿಗೆ ಕರ್ನಾಟಕದ ಶಾಸ್ತ್ರೀಯ ಸಂಗೀತಗಾರ್ತಿ, ಆ ಕಾರಣಕ್ಕಾಗಿ ಸಂಗೀತ ಕ್ಷೇತ್ರದಿಂದ ನೀಡಲಾಯಿತು. ಲತಾ ಮಂಗೇಶ್ಕರ್ ಅವರು ಖ್ಯಾತ ಹಿನ್ನೆಲೆ ಗಾಯಕಿ, ಹಾಗೆ ಅವರಿಗೆ ಸಂಗೀತ ಕ್ಷೇತ್ರದಲ್ಲಿ ಇವರಿಗೂ ಕೂಡ ಈ ಪ್ರಶಸ್ತಿಯನ್ನು ನೀಡಲಾಯಿತು. 2014-15 ಇಬ್ಬರಿಗೆ ನೀಡಲಾಗುತ್ತೆ. ಸಚಿನ್ ತೆಂಡೂಲ್ಕರ್ ಕ್ರೀಡಾ ಕ್ಷೇತ್ರ ಹಾಗೂ CNR ರಾವ್ ವಿಜ್ಞಾನ ಕ್ಷೇತ್ರದಲ್ಲಿ. 2015ರಲ್ಲಿ ಇಬ್ಬರಿಗೆ ನೀಡಲಾಗುತ್ತೆ. ಮದನ್ ಮೋಹನ ಮಾಳವೀಯ ಮರಣೋತ್ತರವಾಗಿ ನೀಡುತ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ ಸಾರ್ವಜನಿಕ ಸೇವೆಗಾಗಿ ಅಟಲ್ ಬಿಹಾರಿ ವಾಜಪೇಯಿಗೆ 2015ರಲ್ಲಿ ನೀಡಲಾಗುತ್ತೆ. 2019ರಲ್ಲಿ 3 ಮಹನೀಯರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಗುತ್ತೆ. 1 ಪ್ರಣವ್ ಮುಖರ್ಜಿ ರಾಷ್ಟ್ರಪತಿಗಳು, ಮಾಜಿ ರಾಷ್ಟ್ರಪತಿಗಳು. ಹಾಗೆ ಭೂಪೇನ್ ಹಜಾರಿಕಾ ಇವರಿಗೆ, ನಾನಾಜಿ ದೇಶ್ಮುಖ್ ಇವರಿಗೆ. ಹಾಗೆ ವಿಶೇಷಾಂಶಗಳು, ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಪಡೆದಂತಹ ಮೊದಲ ವ್ಯಕ್ತಿ ಯಾರಂತ ಕೇಳಿದರೆ ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವರ ಸಾವು ಒಂದು ಅತ್ಯಂತ ನಿಗೂಢವಾದ ಸಾವು ಅಂತಲೇ ಹೇಳ್ಬೋದು. ಯಾಕಂತಂದರೆ ತಾಷ್ಕೆಂಟ್ ಒಪ್ಪಂದವನ್ನು ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ತಾಷ್ಕೆಂಟ್ ಒಪ್ಪಂದ ಆಗ್ತಿರುತ್ತೆ 1964ರ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ತಾಷ್ಕೆಂಟ್ ಒಪ್ಪಂದದ ಸಂದರ್ಭದಲ್ಲಿ ಬೇರೆ ದೇಶದಲ್ಲಿ ಅಂದರೆ ತಾಷ್ಕೆಂಟ್ ಅನ್ನುವಂಥ ಪ್ರದೇಶದಲ್ಲಿ ಹೋಗಿ ಒಂದು ಏನಂತೀವಿ ನಿಗೂಢವಾದ ಸಾವನ್ನು ಹುಡುಕ್ತಾರೆ. ಇವರಿಗೆ ಇನ್ನೊಂದು ಕ್ವಶನ್ ಕೇಳಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ, ಭಾರತ ಬಿಟ್ಟು ಬೇರೆ ದೇಶದಲ್ಲಿ ಅಂದರೆ ವಿದೇಶದಲ್ಲಿ ಮರಣ ಹೊಂದಿದಂಥ ಭಾರತದ ಏಕೈಕ ಪ್ರಧಾನಿ ಯಾರು ಅಥವಾ ಮೊದಲ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಘೋಷಣೆ ಕೊಟ್ಟಂಥ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವರಿಗೆ ಮರಣೋತ್ತರವಾಗಿ 2019ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ರಾಷ್ಟ್ರಪತಿಗಳು ಯಾರ್ಯಾರು, ಇದು ಕ್ವಶನ್ ಆಗ್ಬೋದು. ಮೊದಲನೇದಾಗಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು, ರಾಜೇಂದ್ರ ಪ್ರಸಾದ್ ಅವರು, ಜಾಕಿರ್ ಹುಸೇನ್ ಅವರು, BB ಗಿರಿ ಅವರು, APJ ಅಬ್ದುಲ್ ಕಲಾಂ ಅವರು, ಪ್ರಣವ್ ಮುಖರ್ಜಿ ಅವರು. ಇನ್ನು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಪ್ರಧಾನಿಗಳಂತ ಯಾರ್ಯಾರು ನೋಡೋದಾದರೆ ಜವಾಹರ್ಲಾಲ್ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು, ಮೊರಾರ್ಜಿ ದೇಸಾಯಿ ಅವರು, ಗುಲ್ಜರ್ಲಾಲ್ ನಂದಾ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು, PV ನರಸಿಂಹರಾವ್, ಚೌಧರಿ ಚರಣ್ ಸಿಂಗ್. ಇತ್ತೀಚೆಗೆ 2024ರಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ನೀಡಲಾಗುತ್ತೆ. ಹಾಗೆ 2024ರಲ್ಲಿ ದಾಖಲೆಯ 5 ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಲಾಗುತ್ತೆ. ಅಂದರೆ ಇತ್ತೀಚೆಗೆ 5 ಜನ ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅದರಲ್ಲೂ 2024ರಲ್ಲಿ ಯಾರ್ಯಾರು? ಕರ್ಪೂರಿ ಠಾಕೂರ್, ರಾಜಕೀಯ ಮತ್ತು ಸಾರ್ವಜನಿಕ ಸೇವೆಯಲ್ಲಿ ಕರ್ಪೂರಿ ಠಾಕೂರ್ ಅವರು ಪಡ್ಕೊಂಡಿರ್ತಾರೆ. LK ಅಡ್ವಾಣಿ ರಾಜಕೀಯ ಕ್ಷೇತ್ರದಲ್ಲಿ, PV ನರಸಿಂಹರಾವ್ ಮಾಜಿ ಪ್ರಧಾನಿ ಅವರು, ಚೌಧರಿ ಚರಣ್ ಸಿಂಗ್ ಮಾಜಿ ಪ್ರಧಾನಿ, ರೈತರಿಗೆ ಅತ್ಯಂತ ಸಮೀಪ ಆದಂತಹ ಒಬ್ಬ ಪ್ರಧಾನಿ ಚೌಧರಿ ಚರಣ್ ಸಿಂಗ್. MS ಸ್ವಾಮಿನಾಥನ್, ಹಸಿರು ಕ್ರಾಂತಿಯ ಪಿತಾಮಹ ಅಂತ ಏನು ಹೇಳ್ತೀವಿ, MS ಸ್ವಾಮಿನಾಥನ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ. ಇವರಿಗೂ ಕೂಡ 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಲಾಗುತ್ತೆ. ನೆನಪಿರಲಿ, 2024ರಲ್ಲಿ ಒಟ್ಟು 5 ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು ಕ್ವಶನ್ ಆಗುತ್ತೆ. 2024ರಲ್ಲಿ ಎಷ್ಟು ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ? 5 ಜನರಿಗೆ. ಯಾರಂತ ಕೇಳ್ಬೋದು? ಕರ್ಪೂರಿ ಠಾಕೂರ್, LK ಅಡ್ವಾಣಿ, PV ನರಸಿಂಹರಾವ್, ಚೌಧರಿ ಚರಣ್ ಸಿಂಗ್ ಹಾಗೆ MS ಸ್ವಾಮಿನಾಥನ್.
ಇನ್ನು ನೆಕ್ಸ್ಟ್ ಎರಡನೇ ಅತ್ಯುನ್ನತ ಪ್ರಶಸ್ತಿ ಆದಂಥ ಪದ್ಮವಿಭೂಷಣ, ಇದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಇದು ಸ್ಥಾಪನೆ ಆಗಿದ್ದು ಕೂಡ 1954 ಜನವರಿ 2ರಂದು. ಪ್ರಶಸ್ತಿ ನೀಡುವವರು ಭಾರತ ಸರ್ಕಾರ. ಕ್ಷೇತ್ರ ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ, ಕ್ರೀಡೆ ಮತ್ತು ಇತ್ಯಾದಿ. ಪ್ರಶಸ್ತಿಯ ಮೊತ್ತ ಇಲ್ಲಿಯೂ ಕೂಡ ಮೊತ್ತ ಇರಲ್ಲ, ಪದಕ ಕೊಡ್ತೀವಿ. ಆ ಪದಕದ ಮೇಲೆ ಸತ್ಯಮೇವ ಜಯತೆ ಎಂದು ಬರೆದಿರಲಾಗುತ್ತೆ. ಯಾವ ಭಾಷೆಯಲ್ಲಿ ಅಂತ ಕೇಳಿದ್ರೆ ದೇವನಾಗರಿ ಲಿಪಿಯಲ್ಲಿ. ಪ್ರಶಸ್ತಿ ಪ್ರದಾನ ಮಾಡುವವರು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಯವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. 2026ರಲ್ಲಿ ಈಗ ಕರೆಂಟ್ ಅಫೇರ್ಸ್ ಕ್ವಶನ್, ಇಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. 2026ರಲ್ಲಿ ಈ ಪ್ರಶಸ್ತಿಯನ್ನು ಯಾರು ಪಡ್ಕೊಂಡ್ರು? ಒಟ್ಟು 5 ಜನರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಅಂದರೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು 2026ರಲ್ಲಿ ಒಟ್ಟು 5 ಜನರಿಗೆ ನೀಡಲಾಗುತ್ತೆ. ಒಟ್ಟು ಪ್ರಶಸ್ತಿಗಳು ನೀಡಲಾಗಿದ್ದು ಪದ್ಮ ಪ್ರಶಸ್ತಿಗಳು 131. ಅದರಲ್ಲಿ ಪದ್ಮವಿಭೂಷಣ, ಪದ್ಮಶ್ರೀ, ಪದ್ಮಭೂಷಣ ಈ ರೀತಿಯಲ್ಲಿ ಡಿವೈಡ್ ಮಾಡ್ತೀವಿ. ಪದ್ಮವಿಭೂಷಣವನ್ನು ಒಟ್ಟು 5 ಜನರಿಗೆ ಪ್ರಶಸ್ತಿಯನ್ನು ನೀಡಲಾಯಿತು. 5 ಜನ ಯಾರ್ಯಾರು? ಧರ್ಮೇಂದ್ರ ಸಿಂಗ್ ಡಿಯೋಲ್, KT ಥಾಮಸ್, ಶ್ರೀಮತಿ ರಾಜಂ, VS ಅಚ್ಯುತಾನಂದ, P ನಾರಾಯಣ್. P ನಾರಾಯಣ್ ಅವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ, ಅಚ್ಯುತಾನಂದನ್ ಅವರಿಗೆ ಸಾರ್ವಜನಿಕ ವ್ಯವಹಾರದಲ್ಲಿ, ಶ್ರೀಮತಿ ರಾಜಂ ಅವರಿಗೆ ಕಲಾ ವಿಭಾಗದಲ್ಲಿ, ಥಾಮಸ್ ಅವರಿಗೆ ಸಾರ್ವಜನಿಕ ವ್ಯವಹಾರಗಳಲ್ಲಿ, ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾ ಮತ್ತು ಸಿನಿಮಾ ವಿಭಾಗದಲ್ಲಿ. ಅದರಲ್ಲೂ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ಒಟ್ಟು 5 ಜನರಿಗೆ ಪದ್ಮವಿಭೂಷಣ 2026 ಪದ್ಮವಿಭೂಷಣ ಎಷ್ಟು 5 ಜನರಿಗೆ ನೀಡಲಾಯಿತು. ಪದ್ಮಭೂಷಣ ಭಾರತದ ಮೂರನೇ ದೊಡ್ಡ ಪ್ರಶಸ್ತಿ. ಸೇಮ್ 1954 ಜನವರಿ 2ರಂದು. ಈ ಪದ್ಮ ಪ್ರಶಸ್ತಿಗಳೆಲ್ಲವೂ 1954 ಜನವರಿ 2ರಂದು ಸ್ಥಾಪನೆ ಆಗ್ತವೆ. ಪ್ರಶಸ್ತಿ ನೀಡುವವರು ಭಾರತ ಸರ್ಕಾರ. ಆಗ ಹೇಳಿದಾಗೆ ಕ್ಷೇತ್ರಗಳು ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಮತ್ತು ಕ್ರೀಡೆ. ಪ್ರಶಸ್ತಿ ಮೊತ್ತ ಯಾವುದೇ ಮೊತ್ತ ಇರುವುದಿಲ್ಲ, ಪದಕ ಇರುತ್ತೆ. ಪದಕದ ಮೇಲೆ ಸತ್ಯಮೇವ ಜಯತೆಯನ್ನು ಬರೆದಾಗಿರುತ್ತದೆ. ಯಾವ ಭಾಷೆಯಲ್ಲಿ ಅಥವಾ ಯಾವ ಲಿಪಿಯಲ್ಲಿ ಅಂತ ಕೇಳಿದರೆ ದೇವನಾಗರಿ ಲಿಪಿಯಲ್ಲಿ. ಹಾಗೆ ಪ್ರಶಸ್ತಿ ಪ್ರದಾನ ಮಾಡುವವರು ನಮ್ಮ ರಾಷ್ಟ್ರಪತಿಯವರು, ಭಾರತ ದೇಶದ ರಾಷ್ಟ್ರಪತಿಯವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಪದ್ಮಭೂಷಣ 2026ರಲ್ಲಿ ಎಷ್ಟು ಜನರಿಗೆ ನೀಡಿತು? ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ನಾಳೆ ಕ್ವಶನ್ ಆಗ್ಬೋದು. ಪದ್ಮಭೂಷಣ ಪ್ರಶಸ್ತಿಯನ್ನು 2026ರಲ್ಲಿ ಎಷ್ಟು ಜನರಿಗೆ ನೀಡಲಾಯಿತು ಅಂತ ಕೇಳಿದ್ರೆ ಅವಾಗ 13 ಜನ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥ ವ್ಯಕ್ತಿಗಳು ಯಾರು ನೋಡೋದು? ಅಲ್ಕಾ ಯಾಗ್ನಿಕ್ ಕಲೆ ಕ್ಷೇತ್ರದಲ್ಲಿ ಮಹಾರಾಷ್ಟ್ರದವರು, ಭಗತ್ ಸಿಂಗ್ ಕೋಶಾರಿ ಸಾರ್ವಜನಿಕ ವ್ಯವಹಾರ ಉತ್ತರಾಖಂಡದವರು, ಕಳ್ಳಿಪಟ್ಟಿ ರಾಮಸ್ವಾಮಿ ಪಳನಿಸ್ವಾಮಿ ಔಷಧಿ ಕ್ಷೇತ್ರದಲ್ಲಿ ತಮಿಳುನಾಡದವರು, ಮಮ್ಮುಟ್ಟಿ ಸಿನಿಮಾ ಕ್ಷೇತ್ರದ ಒಬ್ಬ ಹಿರಿಯ ಕಲಾವಿದ ಕೇರಳದವರು, ಡಾಕ್ಟರ್ ನೂರಿ ದತ್ತಾತ್ರೇಯುಡು ಔಷಧಿ ಕ್ಷೇತ್ರದಲ್ಲಿ US ಅಲ್ಲಿರುವವರು, ಪಿಯೂಷ್ ಪಾಂಡೆ ಮರಣೋತ್ತರ ಕಲೆ ಮಹಾರಾಷ್ಟ್ರದವರು, SKM ಮೈಲಾನಂದನ್ ಸಮಾಜ ಕಾರ್ಯ ಅಂದರೆ ಸಮಾಜ ಸೇವೆ ತಮಿಳುನಾಡದವರು, ಶತವಾದಾನಿ ಗಣೇಶ್ ಕಲೆ ಕ್ಷೇತ್ರದವರು ಕರ್ನಾಟಕ, ಸಿಬು ಸೊರೇನ್ ಮರಣೋತ್ತರವಾಗಿ ಅಂದರೆ ಅವರು ತೀರಿಕೊಂಡ ನಂತರ ಅವರಿಗೆ ಪ್ರಶಸ್ತಿಯನ್ನು ನೀಡುವುದು ಸಾರ್ವಜನಿಕ ವ್ಯವಹಾರ ಜಾರ್ಖಂಡ್ದವರು, ಉದಯ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆ ಮಹಾರಾಷ್ಟ್ರ ಕ್ಷೇತ್ರದವರು, VK ಮಲ್ಹೋತ್ರ ಮರಣೋತ್ತರವಾಗಿ ಅಂದರೆ ತೀರ್ಕೊಂಡ ನಂತರ ಅವರಿಗೆ ಸಿಕ್ಕಿರೋದು ಸಾರ್ವಜನಿಕ ವ್ಯವಹಾರ ವಿಷಯಕ್ಕಾಗಿ ದೆಹಲಿದವರು, ವೆಲ್ಲಪಟ್ಟಿ ನಟೇಶನ್ ಸಾರ್ವಜನಿಕ ವ್ಯವಹಾರ ಕೇರಳದವರು, ವಿಜಯ್ ಅಮೃತರಾಜ್ ಕ್ರೀಡಾ ಕ್ಷೇತ್ರದಲ್ಲಿ USA ಇರುವಂಥವ್ರು, ಅಂದರೆ ಭಾರತ ಮೂಲದವರೇ ಬಟ್ US ಹೋಗಿ ಕನೆಕ್ಟ್ ಆಗಿರೋರು. ಇವರೆಲ್ಲರೂ ಆ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಮೊದಲಿಗರು. ಇನ್ನು ಪದ್ಮಶ್ರೀ ಪ್ರಶಸ್ತಿ ಭಾರತದ 4ನೇ ಅತ್ಯುನ್ನತ ಪ್ರಶಸ್ತಿ. ಆಗ ಹೇಳಿದ ಹಾಗೆ ಈ ಪದ್ಮ ಪ್ರಶಸ್ತಿಗಳು 1954 ಜನವರಿ 2ರಂದು ಪ್ರಾರಂಭ ಆಗುತ್ತೆ, ಸ್ಥಾಪನೆ ಆಗುತ್ತೆ. ಪ್ರಶಸ್ತಿ ನೀಡುವವರು ಭಾರತ ಸರ್ಕಾರ. ಕ್ಷೇತ್ರಗಳು ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಮತ್ತು ಕ್ರೀಡೆ. ಪ್ರಶಸ್ತಿಯ ಮೊತ್ತ ಯಾವುದೇ ಮೊತ್ತ ಇರಲ್ಲ, ಆಗ ಹೇಳಿದ ಹಾಗೆ ಯಾವುದೇ ಮೊತ್ತ ಇರಲ್ಲ. ಇದಕ್ಕೊಂದು ಶೀಲ್ಡ್ ಕೊಡ್ತಾರೆ, ಫಲಕವನ್ನು ಕೊಡ್ತಾರೆ. ಅದರ ಮೇಲೆ ಸತ್ಯಮೇವ ಜಯತೆಯನ್ನು ಬರೆದಿರಲಾಗುತ್ತೆ. ಯಾವ ಲಿಪಿಯಲ್ಲಿ ಅಂತ ಕೇಳಿದ್ರೆ ದೇವನಾಗರಿ ಲಿಪಿಯಲ್ಲಿ. ಪ್ರಶಸ್ತಿ ಪ್ರದಾನ ಮಾಡುವವರು ಯಾರಂತ ಕೇಳಿದ್ರೆ ಭಾರತ ದೇಶದ ರಾಷ್ಟ್ರಪತಿ, ಅಂದರೆ ಪ್ರಸ್ತುತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಎಲ್ಲಿ ನೀಡ್ತಾರೆ ಅಂತ ಕ್ವಶನ್ ಆಗ್ಬೋದು. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಪದ್ಮ ಪ್ರಶಸ್ತಿಗಳಾಗಿರ್ಬೋದು, ಭಾರತ ರತ್ನ ಪ್ರಶಸ್ತಿಗಳಾಗಿರ್ಬೋದು, ಇವು ಯಾವ ಪ್ರದೇಶದಲ್ಲಿ ಪ್ರದಾನ ಆಗ್ತಾವೆ ಅಂತ ಕೇಳಿದ್ರೆ ರಾಷ್ಟ್ರಪತಿ ಭವನ ದೆಹಲಿಯಲ್ಲಿ. 2026ನೇ ಸಾಲಿನಲ್ಲಿ ಒಟ್ಟು ಪದ್ಮಶ್ರೀ ಪ್ರಶಸ್ತಿಗಳ ಎಷ್ಟು ವಿತರಣೆ ಆದವು ಅಂತ ಕ್ವಶನ್ ಆಗುತ್ತೆ. 113. ಆಗ ಹೇಳಿದಾಗೆ ಒಟ್ಟು 131 ಪ್ರಶಸ್ತಿಗಳು ವಿತರಣೆ ಆಗ್ತವೆ. ಅದರಲ್ಲಿ ಪದ್ಮ ಪ್ರಶಸ್ತಿಗಳು ಪದ್ಮಶ್ರೀ ಪ್ರಶಸ್ತಿಗಳು ಎಷ್ಟು ಅಂತ ಕೇಳಿದ್ರೆ 113 ಪ್ರಶಸ್ತಿಗಳು. ಅದರಲ್ಲಿ ಪ್ರಮುಖವಾಗಿರುವಂಥ ಒಂದು 10 ಜನರ ಲಿಸ್ಟ್ ಅಂತ ತಂದಿದ್ದೀನಿ. ಯಾರ್ಯಾರು ಅಂತ ನೋಡೋಣ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅತ್ಯಂತ ಪ್ರಮುಖವಾಗಿರುವಂಥ 10 ಜನ ವ್ಯಕ್ತಿಗಳನ್ನು ತಂದೀನಿ. ಇದೇ ನಾಳೆ ಕ್ವಶನ್ ಆಗ್ಬೋದು. ಫಾರ್ ಎಕ್ಸಾಂಪಲ್ 2026ರಲ್ಲಿ ಯಾವ ಕ್ರಿಕೆಟಿಗ, ಭಾರತದ ಯಾವ ಕ್ರಿಕೆಟಿಗ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡರು ಅಂತ ಕೇಳಿದಾಗ ಅದಕ್ಕೆ ಆನ್ಸರ್ ರೋಹಿತ್ ಶರ್ಮಾ. ಭಾರತದ ಕ್ಯಾಪ್ಟನ್, ಭಾರತದ ನಾಯಕ ಆಗಿದ್ದಂಥ, ಮಾಜಿ ನಾಯಕ ಆಗಿದ್ದಂಥ ರೋಹಿತ್ ಶರ್ಮಾ ಅವರು ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಸ್ಪೋರ್ಟ್ಸ್ ಕ್ರೀಡಾ ವಿಭಾಗದಲ್ಲಿ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡ್ರು. ಹರ್ಮನ್ಪ್ರೀತ್ ಕೌರ್ ಮಹಿಳಾ ಕ್ಯಾಪ್ಟನ್, ಮಹಿಳಾ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಹರ್ಮನ್ಪ್ರೀತ್ ಕೌರ್.
ಇವ್ರಿಗೂ ಸುಖ ಸಿಕ್ತು. ಪ್ರವೀಣ್ ಕುಮಾರ್ ಪ್ಯಾರಾ ಅಂತಂದರೆ ಅಂಗವಿಕಲರು ಆಡುವಂಥ ಅಥ್ಲೆಟಿಕ್ಸ್ ಗೇಮ್ಸ್ಗಳಿಗೆ ಅಲ್ಲಿ ಪ್ರವೀಣ್ ಕುಮಾರ್ ಅವರು ಪಡ್ಕೋತಾರೆ. ಚರಣ್ ಹೆಂಬರ್ ಇವರು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ. ನರೇಶ್ ಚಂದ್ರದೇವ್ ವರ್ಮಾ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ. ಶಫಿ ಶೌಕ್ ಸಾಹಿತ್ಯ ಮತ್ತು ಭಾಷಾ ಅಧ್ಯಯನ. ಹರಿಚರಣ ಸೈಕಿಯ ಸಾತ್ರಿಯ ನೃತ್ಯ ಭಾಳ ಇಂಪಾರ್ಟೆಂಟ್, ಅಸ್ಸಾಂನ ಪ್ರಮುಖವಾಗಿರುವಂಥ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಸಾತ್ರಿಯ ನೃತ್ಯಕ್ಕೆ ಪಡೆದುಕೊಳ್ತಾರೆ. ಆರ್ ಕೃಷ್ಣನ್ ಗೋಷ್ಠಿ ಕಲಾ ಮತ್ತು ಕಲಾವಿದ, ಗೋಷ್ಠಿ ಮತ್ತು ಕಲೆ ಮತ್ತು ಕಲಾವಿದರಾದಂತಹ ಅಂದರೆ ಬುಡಕಟ್ಟು ಜನಾಂಗದ ಕಲಾವಿದರಾದಂತಹ ಆರ್ ಕೃಷ್ಣನ್ ಅವರಿಗೆ. ನೆಕ್ಸ್ಟ್ ಇಂದ್ರಜಿತ್ ಸಿಂಗ್ ಸಿದ್ದು ಸಮಾಜ ಸೇವೆಯಲ್ಲಿ. ಅಂಕೇಗೌಡ ಪುಸ್ತಕ ಮತ್ತು ಜ್ಞಾನ ಹಂಚಿಕೆ ಈ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಇನ್ನು ವಿಶೇಷವಾದ ಅಂಶಗಳನ್ನು ನೋಡುವುದಾದರೆ ಭಾರತ ರತ್ನ ಪ್ರಶಸ್ತಿಯನ್ನು ಭಾರತದ ಅತ್ಯಂತ ಪ್ರಮುಖ ಪ್ರಶಸ್ತಿ ಆದಂಥ ಭಾರತ ರತ್ನ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಹಾಗೆ ಪದ್ಮಶ್ರೀ ಪ್ರಶಸ್ತಿ, ಈ 4 ಪ್ರಶಸ್ತಿಗಳನ್ನು ಪಡೆದುಕೊಂಡವ್ರು ಯಾರಂತ ಭಾಳ ಇಂಪಾರ್ಟೆಂಟ್, ಭಾಳ ಟ್ವಿಸ್ಟೆಡ್ ಕ್ವಶನ್ ನಿಮ್ಗೆ ಆಗಬಹುದು. ಇದನ್ನು ಸ್ವಲ್ಪ ಡೀಪಾಗಿ ನಾವು ಹೋಗ್ತಾ ಇದ್ದೀವಿ, ಯಾಕಂದರೆ ನಾಳೆ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಬರ್ತಾವೋ ಗೊತ್ತಿಲ್ಲ. ಸೊ ಆ ಕಾರಣಕ್ಕಾಗಿ ಈ 4 ಪ್ರಶಸ್ತಿಯನ್ನು ಪಡೆದುಕೊಂಡಂಥ ವ್ಯಕ್ತಿಗಳು ಯಾರ್ಯಾರು? ಪಂಡಿತ್ ಭೀಮಸೇನ್ ಜೋಶಿ, ಪಂಡಿತ್ ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಸತ್ಯಜಿತ್ ರಾಯ್, ಭೂಪೇನ್ ಹಜಾರಿಕಾ, MS ಸ್ವಾಮಿನಾಥನ್. ಇವರೆಲ್ಲರೂ ಭಾರತದ ಅತ್ಯುನ್ನತ 4 ಪ್ರಶಸ್ತಿಗಳು ಅಂದರೆ ಭಾರತ ರತ್ನ ಪ್ರಶಸ್ತಿ, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಈ ಎಲ್ಲ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ವ್ಯಕ್ತಿಗಳು ಪಂಡಿತ್ ಭೀಮಸೇನ್ ಜೋಶಿ, ಪಂಡಿತ್ ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಸತ್ಯಜಿತ್ ರಾಯ್, ಭೂಪೇನ್ ಹಜಾರಿಕಾ, MS ಸ್ವಾಮಿನಾಥನ್. 2026ರಲ್ಲಿ ಆಗಲೇ ಹೇಳಿದ ಹಾಗೆ ಒಟ್ಟು 131 ಪ್ರಶಸ್ತಿಗಳನ್ನು ಪಡೆದುಕೊಳ್ತಾರೆ. ಇದರಲ್ಲಿ ಪದ್ಮವಿಭೂಷಣ 5, ಪದ್ಮಭೂಷಣ 13, ಪದ್ಮಶ್ರೀ 113. ಮರಣೋತ್ತರವಾಗಿ ಎಷ್ಟು ಜನಕ್ಕೆ ಇದು ನೀಡಲಾಗಿದೆ ಅಂತ ಕೇಳಿದ್ರೆ ಆ 131ರಲ್ಲಿ 16 ಜನಕ್ಕೆ ಮರಣೋತ್ತರವಾಗಿ. ಮಹಿಳೆಯರಿಗೆ ಎಷ್ಟು ಜನಕ್ಕೆ ನೀಡಲಾಗಿದೆ ಅಂದರೆ 19 ಜನಕ್ಕೆ. ಇನ್ನು ನಮ್ಮ ಕರ್ನಾಟಕದಿಂದ ಒಟ್ಟು 8 ಜನಕ್ಕೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಬರುವಂಥ ಎಲ್ಲ ಮಾಹಿತಿಯನ್ನು ಒಂದು ಕಡೆಯಿಂದ ಸರಿಯಾಗಿ ಬರ್ಕೊಂಡು ಅಥವಾ ಇದರ ಮಾಹಿತಿಯನ್ನು ಅದು ಕಲೆ ಹಾಕೊಂಡು ಹೋದರೆ 100% ಹೇಳ್ತೀನಿ, ಪದ್ಮ ಪ್ರಶಸ್ತಿ ಆಗಿರ್ಬೋದು, ಭಾರತ ರತ್ನ ಪ್ರಶಸ್ತಿ ಆಗಿರ್ಬೋದು, ಯಾವುದೇ ಕ್ವಶನ್ ಬಂದರೂ ಇದೇ ವಿಭಾಗದಿಂದ ಕ್ವಶನ್ ಬರ್ತೀನಿ, ಇದಕ್ಕೆ ಗ್ಯಾರಂಟಿ ನಾವು 100% ಇದರಲ್ಲಿ ಕ್ವಶನ್ ಬರುತ್ತೆ. ಸೊ ಹೈಲೈಟೆಡ್ ಹೇಳಿದ ಹಾಗೆ ಬಹಳಷ್ಟು ಪ್ರಮುಖವಾಗಿರುವಂಥ ಹೈಲೈಟೆಡ್ಗಳನ್ನಂತೂ 100% ನೀವು ನೆನಪಿಟ್ಕೊಳ್ಳೇಬೇಕಾಗುತ್ತೆ. ಹೈಲೈಟೆಡ್ ಆನ್ಸರ್ಗಳನ್ನು ಮಾತ್ರ ನೀವು ಹೈಲೈಟ್ ಮಾಡಿ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಈ ಪ್ರಶಸ್ತಿಗಳ ಬಗ್ಗೆ ಕರೆಂಟ್ ಅಫೇರ್ಸಲ್ಲಿ ಆಗಿರ್ಬೋದು ಅಥವಾ GK ಆಗಿರ್ಬೋದು ಯಾವುದೇ ಕ್ವಶನ್ ಕೇಳಿದ್ರು ಇದರಿಂದ ಬರುತ್ತೆ, ಇದರಲ್ಲಿ ನೀವು ಆನ್ಸರ್ ಮಾಡಬೇಕಾಗತ್ತೆ.